ಕ್ಯಾಪ್ಟನ್ಸ್, ಎರಡು ತಂಡದ ನಾಯಕಿಯರು ಬರಬೇಕು ಹಾಗೂ ದೊಡ್ಡ ವೇದಿಕೆಗಳು, ದೊಡ್ಡ ಅವಕಾಶಗಳು ಹಾಗೂ ದೊಡ್ಡ ಮ್ಯಾಚ್ಗಳು. ದೊಡ್ಡದರಲ್ಲೇ ಇನ್ನೊಂದು ದೊಡ್ಡದು RCB ಟೀಮ್ ಮ್ಯಾಚ್. ಬಹಳಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿಂದ ಹೇಳ್ರಿ ದಯಮಾಡಿ. ಎರಡು ತಂಡದ ನಾಯಕಿಯರು ಬರಬೇಕು ಇಲ್ಲಿ. ಬೋತ್ ಟೀಮ್ ಕ್ಯಾಪ್ಟನ್ಸ್. ಇದು ಮೊದಲ ಸೆಮಿಫೈನಲ್ ಪಂದ್ಯ ಕಾಳಗಿಯ RG ಲೀಗ್ ನ ಸೀಸನ್ 1 ಕಬಡ್ಡಿ. वीडियो तो मेरे पास ಎರಡು ತಂಡಕ್ಕೆ ಸಪೋರ್ಟ್ ಮಾಡಲು ಇಲ್ಲಿ ನಮ್ಮ ಮಹಿಳಾ ಮಂಡಳಿ ಬಂದಿದೆ ಇವತ್ತಿನ ದಿನ. ಎಲ್ಲರಿಗೂ ಕೂಡ ಸ್ವಾಗತ. ಅವರು ಇವರನ್ನದೇ ಎಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಚಪ್ಪಾಳೆ ತರಬೇಕು ಅಂತ ವೇದಿಕೆಯಲ್ಲಿ ಅಂತ ಯುವತಿಯರು ಆಡ್ತಿದ್ದಾರೆ ಅಂದಾಗ ನಿಮಗೆ ಪ್ರೋತ್ಸಾಹ ಬರಬೇಕು. ಚಪ್ಪಾಳೆ ತರಬೇಕು, ಕೈ ಮೇಲೆ ಕೈ ಇಟ್ಕೊಂಡು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಡಬೇಕು ಎಲ್ಲ ಕಾಳಗಿಯ ಮಹಿಳಾ ಮಂಡಳಿ. ನಮ್ಮ ಕಬಡ್ಡಿಯ ಚಾಂಪಿಯನ್ಸ್ ಆಗಿದ್ದಾರೆ ಕಾಳಗಿಯ JTG ತಂಡದ ಮಾಲೀಕರು ಹಾಗೂ ಎಲ್ಲ ಆಟಗಾರರು ಚಾಂಪಿಯನ್ಸ್ ಪಟ್ಟಣ ಹೊರಕೊಂಡಿದ್ದಾರೆ. ಈಗ ಮಹಿಳೆಯರು ಯಾರು ಚಾಂಪಿಯನ್ಸ್ ಆಗ್ತಾರೆ ಅಂತ ಫೈನಲ್ಸ್ ಬರಬೇಕು ನೀವು. ಯಾಕಂದ್ರೆ ದಯಮಾಡಿ ಮ್ಯಾನೇಜ್ಮೆಂಟ್ ಅವರು ಅಂಪೈರ್ಸ್ ಗಳಿಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಬೇಕು. ದಯಮಾಡಿ ಮ್ಯಾನೇಜ್ಮೆಂಟ್ ನ ಯುವಕರ ವಾಲಂಟಿಯರ್ಸ್ಗಳು ಯಾರು ಚಾಂಪಿಯನ್ಸ್ ಆಗ್ತಾರೆ ಇವತ್ತಿನ ದಿನ. ಮಹಿಳೆಯರ ಕಡೆ ಕೇಳೋಣ ಏನಂತಾರೆ ಅಂತ. ಯಾರು ಬರ್ತಾರೆ ಅಂತಾರ ಎಲ್ಲ ಮಹಿಳಾ ಮಂಡಳಿ ಇವತ್ತಿನ ದಿನ RG ತಂಡನ ನಮ್ಮ ಗದಗ ಶ್ರೀ ಶರಣಬಸವೇಶ್ವರ ತಂಡನ ಸ್ವಲ್ಪ ಚಪ್ಪಾಳೆ ಬರಬೇಕು. ಎಲ್ಲ ಮಹಿಳೆಯರಿಂದ ಸ್ವಲ್ಪ ಚಪ್ಪಾಳೆ ಬರಬೇಕು. ಇವತ್ತಿನ ದಿನ ನಿಮ್ಮ ಮನೆ ಮಕ್ಕಳು ಅಂತ ದೊಡ್ಡ ವೇದಿಕೆಗಳು ಸಿಗ್ತವೆ. ಯಾರು ಪ್ರೋತ್ಸಾಹ ಮಾಡಬೇಕು. ಕಬಡ್ಡಿ ಅಲ್ಲಿ ಹೊರಗಡೆಯಿಂದ ಈ ಕಡೆಯಿಂದ ಬರಬೇಕು. ನೀವು ಚಪ್ಪಾಳೆಯಿಂದ ಪ್ರೋತ್ಸಾಹ ಮಾಡಿ. ಮುಂದೆ ನಿಮ್ಮ ಮಕ್ಕಳು ಕೂಡ ಕಬಡ್ಡಿಯಲ್ಲಿ ಹೊರಗಡೆ ಮುಗಿಸ್ಬೇಕು. ನೀವು ಕೂಡ ಮಕ್ಕಳಿಗೆ ಕಬಡ್ಡಿಯಲ್ಲಿ ಅದು ಆಡುವ ಅವಕಾಶ ಕೊಟ್ಟು ಮನೆಯಿಂದ ಕಬಡ್ಡಿ ಆಡೋದವರೆಗೂ ಕೂಡ ಅವಕಾಶ ಕೊಡಬೇಕು ಅಂತ ದೊಡ್ಡ ವೇದಿಕೆ ಸಿಗುತ್ತೆ. ತಮ್ಮ ಹೆಸರು ಬೆಳೆಯುತ್ತೆ. ಇದರಿಂದ ಗದಗ 1 ಕಾವಲಿ RG ಟೀಮ್. ಹೆಸರು ಇಲ್ಲಿ ಎರಡು ತಂಡಗಳು ಸಮಬಲವನ್ನು ಕಾಣ್ತಿದ್ದೇವೆ. ಕಾದ್ರವಾಗಿ ಯಾರಾಗ್ತಾರೆ? ಕಾಳಗಿಯ RG ಸೀಸನ್ 1 ಚಾಂಪಿಯನ್ಸ್ ಯಾರಾಗ್ತಾರೆ? ಪುರುಷರ ಪಂದ್ಯದಲ್ಲಿ ಈಗ ಚಾಂಪಿಯನ್ಸ್ ಗಳನ್ನ ಹುಡುಕಿದ್ದೀವಿ. ಈಗ ಡೂ ಆರ್ ಡೈಲಿ ಮಾಡು ಎಲ್ಲವೇ ಮಾಡಿ ಮಾಡಿದ್ರೆ ಮ್ಯಾಚ್ ಅಲ್ಲಿ, ಇಲ್ಲ ಅಂದ್ರೆ ಹೊರಗಡೆ ಅಲ್ಲಿ ಕೂತ್ಕೊಳ್ಬೇಕಾಗುತ್ತೆ. ಯಾವ ರೀತಿಯಾಗಿ ಆಟಗಾರರು ಔಟ್ ಆಗಿ ಕೂತ್ಕೊಳ್ತಾರೆ ಆ ರೀತಿ ಇಲ್ಲಿ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಮಹಿಳಾ ಮಂಡಳಿಯಿಂದ ಸ್ವಲ್ಪ ಚಪ್ಪಾಳೆ ಬರಬೇಕು. ಚಪ್ಪಾಳೆ ಕೊಡಿ, ಸ್ವಲ್ಪ ಪ್ರೋತ್ಸಾಹ ಕೊಡಿ.
ತಮ್ಮ ಮಕ್ಕಳು ಆಡ್ತಿದ್ದಾರೆ ಅಂತ ಯಾವ ರೀತಿ ಜೋಶ್ ಇರುತ್ತೆ ಆ ರೀತಿಯ ಮಹಿಳಾ ಮಂಡಳಿ ಜೋಶಲ್ಲಿ ಚಪ್ಪಾಳೆ ಕೊಡ್ಬೇಕು. ಇಲ್ಲಿ ಹೊರಗಡೆ ಕುಂತದ ಎಲ್ಲ ಹಿರಿಯರು ಕೂಡ ಸ್ವಲ್ಪ ಚಪ್ಪಾಳೆಯಿಂದ ಪ್ರೋತ್ಸಾಹ ಮಾಡಬೇಕು ಇಲ್ಲಿ ಆಟಗಾರರಿಗೆ. ಬಹಳ ಯುವಕರು ಸ್ವಲ್ಪ ಗಮನ ಇವತ್ತು RCB ಮ್ಯಾಚ್ ಕಡೆ ಇದೆ ಅನ್ಕೋತೀನಿ. ಸ್ವಲ್ಪ ಅಂಪೈರ್ ನಿರ್ಣಯ ಕೊನೆಯ ನಿರ್ಣಯದಲ್ಲಿ ಅಂಪೈರ್ಗಳು ದೇವರಿದ್ದಂತೆ ದೇವರಿಗೆ ವಾದಿಸಬಾರದು. ದಯಮಾಡಿ ಒಳ್ಳೆಯ ರೇಡ್ ಆಗ್ತಿದೆ ಇಲ್ಲಿ. ಬೆಟ್ಕೊಡ್ತಿಲ್ಲ ಶ್ರೀ ಶರಣಬಸವೇಶ್ವರ ಗದಗ ತಂಡ. ಮೊದಲ ಟೈಮ್ ಔಟ್ ಇಲ್ಲಿ ಗದಗ ತಂಡದಿಂದ ಸ್ವಲ್ಪ ಬರ್ಬೇಕು, ಸ್ವಲ್ಪ ಸೌಂಡ್ ಬರ್ಬೇಕು ಇಲ್ಲಿ. ಕಾಳಗಿ 2 ಜನ ತಂಡ ಬರ್ಲಿ, RCB ಅವರು ಬರ್ಲಿ. ಸ್ವಲ್ಪ ಹಾಗೆ ಮಹಿಳೆಯರ ಕಡೆ ಸ್ವಲ್ಪ ಮಹಿಳಾ ಪೊಲೀಸರು ನೋಡ್ಬೇಕು. ಸ್ವಲ್ಪ ಯುವಕರ ಹಾಗೂ ಹಿರಿಯರು ಸ್ವಲ್ಪ ಜಾಸ್ತಿ ಜನ ನಿಂತ್ಕೊಂಡ್ರೆ ಸ್ವಲ್ಪ ಸೈಡ್ ಆಗಿ ಮಾಡ್ಬೇಕು. ನಮ್ಮ ರಕ್ಷಣೆಯ ವಿಭಾಗದ ಪೊಲೀಸರ ಒಂದು ಅವರಿಗೆ ಸಂದೇಶ ಇದೆ, ಸ್ವಲ್ಪ ದಯಮಾಡಿ ಇಲ್ಲಿ ನಿಂತಹ ಯುವಕರಿಗೂ ಹಿರಿಯರಿಗೂ ಸ್ವಲ್ಪ ಸೈಡ್ ಮಾಡಬೇಕು. ಸ್ವಲ್ಪ ಸುರಕ್ಷತೆ ಮುಖ್ಯ, ಮಹಿಳಾ ಸುರಕ್ಷತೆ ಮುಖ್ಯ. ಇಲ್ಲಿ ಇಂಥ ದೊಡ್ಡ ವೇದಿಕೆಗಳು ನಿಮಗಾಗಿ ಸೂಪರ್ ಟ್ಯಾಕಲ್ ಅಂದ್ರೆ ಇಲ್ಲಿ 3 ಜನ ಇರ್ತಾರೆ. ಆ ವಿಕೆಟ್ ನ ಅಂದ್ರೆ ಆ ಕ್ರೀಡಾಪಟುನ ಹಿಡಿದ್ರೆ 2 ಮಾರ್ಕ್ಸ್ಗಳು ಸಿಗುತ್ತೆ, 2 ಪಾಯಿಂಟ್ಗಳು ಸಿಗುತ್ತೆ. ಆ 2 ಪಾಯಿಂಟ್ ನ ತೋಕದಲ್ಲಿದ್ದಾರೆ ಇಲ್ಲಿ ನಮ್ಮ ಶರಣಬಸವೇಶ್ವರ ಗದಗ ತಂಡ. ಮತ್ತೊಂದು ಇಲ್ಲಿ ಸಮಯದ ಒಂದು ಬಿಡು ಮಾಡ್ಕೊಂಡು ಇಲ್ಲಿ ಟೈಮ್ ಔಟ್ ನ ಪಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಆಡ್ಬೇಕು, ಏನ್ ಆಡಿದ್ರೆ ನಾವು ಮುಂದೆ ಆಗ್ಬಿಡ್ಬೋದು, ಏನ್ ಮಾಡಿದ್ರೆ ನಾವು ಚಾಂಪಿಯನ್ಸ್ ಆಗ್ಬೋದು ಅಂತ ಇಲ್ಲಿ 2 ಟೀಮ್ ನ ಕೋಚ್ಗಳು ಡಿಸ್ಕಷನ್ ಮಾಡ್ತಾರೆ. ಈ ಒಂದು ಸಮಯದ ಚಿಕ್ಕ ಸಮಯದ ಒಂದು ಟೈಮ್ ಔಟ್ ನಲ್ಲಿ ಎಲ್ಲ ನಮ್ಮ ರಕ್ಷಣೆಯ ಮುಂದಿನ ಮ್ಯಾಚ್ ಅಲ್ಲಿ ಹಾವೇರಿ ವರ್ಸಸ್ ಸೋಲಾಪುರ ತಂಡಗಳು ಬೀರಡಿಯಾಗಿ ದಯಮಾಡಿ ಮತ್ತೊಮ್ಮೆ ಕರೆ ಕೊಡೋದಿಲ್ಲ. ದಯಮಾಡಿ ರೋಡ್ ಒಳಗಡೆ ಬಂದು ಕೂತ್ಕೊಳ್ಳೋದು ದಯಮಾಡಿ. ಹಾವೇರಿ ವರ್ಸಸ್ ಹಾವೇರಿ ತಂಡ ದಯಮಾಡಿ ಅಂಕಣದ ಒಳಗಡೆ ಕೂತ್ಕೊಡುವರು. ಹಾವೇರಿ ತಂಡ ಇವತ್ತೆಲ್ಲ RCB ಇದಲ್ಲ, ಟಿವಿ ಬಂದ್ ಮಾಡಿ ಅದಕ್ಕೆ ಮಹಾರಾಜ್ ಕಿ ಎಲ್ಲ ಜಾತಿಯ ಗುರುಗಳಿಗೂ ಹೇಳ್ತೀನಿ, ಯಾವುದೇ ಭೇದ ಭಾವ ಇಲ್ಲ, ಪಕ್ಷಪಾತ ಇಲ್ಲ. ಎಲ್ಲರೂ ಒಂದು, ನಾವೆಲ್ಲರೂ ಹೋಗೋಣ ಮುಂದೆ ಅಂತ ಇಲ್ಲಿ ಕಾಕೋಣ. ಇಲ್ಲಿ ರೇಡಲ್ಲಿ ಶ್ರೀ ಶರಣಬಸವೇಶ್ವರ ಗದಗ ತಂಡದವರು ಒಳ್ಳೆ ರೀತಿಯಾಗಿ ಫುಟ್ ವರ್ಕ್ ಮಾಡ್ತಾರೆ. ಇಲ್ಲಿ ಚೆನ್ನಾಗಿ ಅಂಕಲ್ ಹೋಲ್ಡ್ ಮಾಡಿ ಸೂಪರ್ ಟ್ಯಾಕಲ್ ನಲ್ಲಿ 2 ಅಂಕ ಗಳಿಸಿಕೊಂಡಿದೆ ನಮ್ಮ RG ಕಾಳಗಿ ತಂಡ. 2 ಅಂಕ ಗಳಿಸಿದೆ. 2 ಅಂಕದ ಒಂದು ವ್ಯತ್ಯಾಸ ಮಾಡುತ್ತೆ. ಮತ್ತೆ ಬಿಟ್ಕೊಡ್ತಿಲ್ಲ RG ತಂಡ, ಬಿಟ್ಕೊಡ್ತಿಲ್ಲ. ಪ್ಲೇಯರ್ ಔಟ್ ಆಗಿದ್ದಾಗ ವಿಸಿಲ್ ಕಡೆ ಗಮನ ಇರಬೇಕು, ಸ್ವಲ್ಪ ಆಟದ ಕಡೆ ಗಮನ ಇರಬೇಕು ದಯಮಾಡಿ ಎಲ್ಲ ಕ್ರೀಡಾಪಟುಗಳಿಗೆ. ನೀವು ಇವತ್ತು ಬಂದಂತ ಎಲ್ಲ ಮಹಿಳೆಯರು ಏನ್ ನೋಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದ್ರೆ ಕಬಡ್ಡಿಯಲ್ಲಿ ತಮ್ಮ ಮಕ್ಕಳು ಹೋಗ್ಬೇಕಾದ್ರೆ ಇಂಥ ಆಟಗಳು ನೋಡ್ಬೇಕು. ಇಲ್ಲಿ
ಯಾವ ರೀತಿಯಾಗಿ ಫುಡ್ ವರ್ಕ್ ಇದೆ ಅವ್ರದ್ದು, ಯಾವ ರೀತಿಯಾಗಿ ಜೋಶ್ ಇದೆ ನೋಡಿ, ಯಾವ ರೀತಿಯಾಗಿ ಒಂದು ಟೀಮ್ ವರ್ಕ್ ಇದೆ, ಸಮಯ ಪ್ರಜ್ಞೆ ಇದೆ, ಡಿಸಿಪ್ಲಿನ್ ಇದೆ. ಎಲ್ಲವೂ ಕೂಡ ತಮ್ಮ ಮಕ್ಕಳಿಗೆ ಬೆಳೆಸಿ ಮುಂಬರುವ ದಿನಗಳಲ್ಲಿ ಕಾಳಿಗೆ ಬಹಳಷ್ಟು ಮಹಿಳೆಯರು ಆಟದ ಕಡೆ ಗಮನ ಕೊಟ್ಟು ಆಟಕ್ಕೆ ಬರಬೇಕು. ದಯಮಾಡಿ ಎಲ್ಲ ತಮ್ಮ ಮಕ್ಕಳಿಗೆ ಆಟದ ಪ್ರೋತ್ಸಾಹ ಕೊಡಬೇಕು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಸಮಯ ಪ್ರಜ್ಞೆ ಇರುತ್ತೆ, ಇಲ್ಲಿ ಟೈಮ್ ಕಡೆ ಧ್ಯಾನ ಇರಬೇಕಾಗುತ್ತೆ, ಇಲ್ಲಿ ಡಿಸಿಪ್ಲಿನ್ ಕಡೆ ಧ್ಯಾನ ಇರಬೇಕಾಗುತ್ತೆ. बाहर बैठते हैं ಇಲ್ಲಿ ಮ್ಯಾನೇಜ್ಮೆಂಟ್ ಅವ್ರು ಸ್ವಲ್ಪ హలో గైస్, రీసెంట్ గా నేను ఇన్స్టాగ్రామ్ లో హెచ్బిసి వీడియోస్ చూస్తూ ఉండే. అప్పుడే అర్థమైంది ఇది ದಯಮಾಡಿ ಇಲ್ಲಿ ಗದಗ ಗೆಲ್ಲುತ್ತಾ ಸ್ವಲ್ಪ ಜೋಶ್ ಬರ್ಬೇಕು. ಯಾಕೆ ಗೆಲ್ಲುತ್ತಾ ಗದಗ ಗೆಲ್ಲುತ್ತಾ RCB ಗೆಲ್ತದೆ ಇದ್ದವರು. RG ತಂಡ ಗೆಲ್ಲುತ್ತಾ Third ride. Dual ride. ಡೂ ಆರ್ ಡೈ. ಇಲ್ಲಿ सर सर ನಾವು ಹಾಫ್ ಟೈಮ್ 2 ನಿಮಿಷದ 2 ಆಟಗಳು 14 ನಿಮಿಷ ಟೋಟಲ್ ಆಗಿ. ಅಲ್ಲಿ 7 ಅಂದಾಗ ಅಲ್ಲಿ ಬಂದಿದೆ 7, ಈ ಕಡೆ 4. 2 ತಂಡಗಳು ಸರ ಗೆಲ್ಲುತ್ತಾ ಮತ್ತೆ ಮರಳಿ ಮ್ಯಾಚ್ ಅಲ್ಲಿ ಬರೋಣ. ಈಗ ಇಲ್ಲಿ ಗದಗ ಗೆಲ್ಲುತ್ತಾ RG ತಂಡ ಗೆಲ್ಲುತ್ತಾ चिल्लर लगे बड़ा कौन मम्मी ना ಏನು ಅಲ್ಲಿ ಕೂಡ ಬಿತ್ತಿರಲಾಗಿರಿ ಅಲ್ಲಿ ಮಾಡಕ್ಕೆ ಹಿಂಗೆ ಭಾಳ ತಿಂಡ್ರಿ ಅಲ್ಲಿ ಮ್ಯಾಟಿ ಬೇಕು. ನಿಮ್ಮ ಮಕ್ಕಳಲ್ಲಿ ಕೂಡ ಇಂಥ ಒಂದು ಸ್ಫೂರ್ತಿ ಇರುತ್ತೆ, ಆಟದ ಒಂದು ಹಂಬಲ ಇರುತ್ತೆ. ಈ ರೀತಿಯಾಗಿ ಪ್ರೋತ್ಸಾಹ ಮಾಡ್ತೀರಾ. ತಮ್ಮ ಮಕ್ಕಳು ಬಂದಾಗ ಬಹಳ ಪ್ರೋತ್ಸಾಹ ಸಿಗುತ್ತೆ. ಎಲ್ಲ ನಮ್ಮ ಕಾಳಗಿ ಭಾಗದವರಿಗೆ ಮುಂಬರುವ ದಿನಗಳಲ್ಲಿ ತಾವು ಕೂಡ ತಮ್ಮ ಮಕ್ಕಳನ್ನ ಇಂಥ ಕಬಡ್ಡಿ ಆಟಗಳಾಗಲಿ, ಖೋ ಖೋ, ವಾಲಿಬಾಲ್ ಆಗಲಿ, ಕ್ರೀಡೆಯಲ್ಲಿ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಹಲೋ, ಈಗ RCB ಗೆಲ್ಲುತ್ತಾ? ನಾ RG ಅಂತೀನಿ, ನೀವು ನೋಡೋಣ RCB ಅಂದಿಲ್ಲ. RCB ಈ ಸಲ ಕಪ್ಪು ನಮ್ದೆ. ನಾ RG ಅಂತೀನಿ, ನೀವು RCB ಅಲ್ಲಿ ಇಲ್ಲ. ನಾ RCB RG ಅಂತ RG ಟೀಮ್ ಶರಣಬಸಪ್ಪ. ಓಕೆ, ಇಲ್ಲಿ ಶ್ರೀ ಶರಣಬಸವೇಶ್ವರ ಗದಗ ತಂಡ ಕೂಡ ಇದೆ. ಶ್ರೀ ಶರಣಬಸವೇಶ್ವರ Dual ride. ಡೂ ಆರ್ ಡೈ ರೆಡಿ ಮಾಡೋಲ್ಲ ಮಾಡಿ ಕಾದ್ದೋಣ. ಇಲ್ಲಿ ಗದಗನ ಶ್ರೀ ಶರಣಬಸವೇಶ್ವರ ತಂಡ ಇದೆ. ಅದಕ್ಕೆ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ. ಅಲ್ಲಿ ಕಾದ್ದೋಣ ಯಾವ ತಂಡ ಗೆಲುವಿನ ಕಡೆ ಸಾಗುತ್ತೆ ಅಂತ. ಬಹಳಷ್ಟು ಮುಂದುಗಡೆ ಟ್ಯಾಕಲ್ ಮಾಡುವ ಪ್ರಯತ್ನದಲ್ಲಿ Dual ride. ರೇಡ್ ಇಲ್ಲಿ ಕೂಡ ಲಾಸ್ಟ್ 5 ನಿಮಿಷ 8-4 ಅಂತರ. ಇಲ್ಲಿ RG ತಂಡ ಮ್ಯಾಚ್ ನ ಬಿಟ್ಕೊಡ್ತಿಲ್ಲ. ಇಲ್ಲಿ ಕಾದ್ದೋಣ ಇಲ್ಲಿ ಗದಗ ತಂಡ
ಆಟಗಾರ್ತಿಯರು ಬಿಟ್ಕೊಡ್ತಾರಾ ಇಲ್ಲ ಅಂತ ಒಳ್ಳೆ ರೀತಿಯಾಗಿ ಮುಂದೆ ಬಂದು ಟ್ಯಾಕಲ್ ಮಾಡೋ ಪ್ರಯತ್ನದಲ್ಲಿ, ಆದ್ರೆ ಚಾತುರ್ಯತೆಯಿಂದ ಆ ಒಂದು ಆಂಗಲ್ ನ ಬದಲಾಯಿಸಿ ಪಾಯಿಂಟ್ ನ ಪಡ್ಕೊಂಡ್ರು ಇಲ್ಲಿ ಆರ್ಜಿ ತಂಡದವರು. ಇಲ್ಲಿ ಆರ್ಜಿ ಅಂತೀನಿ, RCB ಬೇಕು ಏನಂತೀರಾ ಅಲ್ಲ ಊರಿನ ಜನತೆ. RCB ಸೆಕೆಂಡ್ ಹಾಫ್ ನ ಮೊದಲ ಟೈಮ್ ಔಟ್ ಇಲ್ಲಿ 13 RG 5 ಗದಗ್ನ ಶ್ರೀ ಶರಣಬಸವೇಶ್ವರ ತಂಡ. ಮುಂದಿನ ತಂಡಗಳು ತಯಾರಿಯಲ್ಲಿರಬೇಕು. ಇಲ್ಲಿ ಅಂಕಣದ ಒಳಗಡೆ ಬರಬೇಕು ದಯಮಾಡಿ. ಇಲ್ಲಿ ಹಾವೇರಿ ತಂಡ ಗದಗ ಒಂದು ಪಾಯಿಂಟ್ ಒಳ್ಳೆ ರೀತಿಯಾಗಿ ಸರಿ ಹೇಳ್ತಾರೆ. ಇಲ್ಲಿ ಹಾವೇರಿ ತಂಡ ದಯಮಾಡಿ ಒಳಗಡೆ ಬಂದು ಕೂತ್ಕೊಳ್ಬೇಕು ಅಂಕಣದ ಒಳಗಡೆ. ಹಾವೇರಿ ತಂಡದವರು ಅಂಕಣದ ಒಳಗಡೆ ಬಂದು ಕೂತ್ಕೊಳ್ಬೇಕು ದಯಮಾಡಿ. ಇಲ್ಲಿ ಮುಂದಿನ ತಂಡ ಈ ಆಟ ಆದ ನಂತರ ಹೇಳ್ತೀನಿ, ಯಾಕಂದ್ರೆ ಅದು ಆಟ ಆದ ನಂತರ ರೆಫರೀಸ್ ಹೇಳ್ತಾರೆ ಅಂತ ಅವಾಗ ನಾ ಹೇಳ್ತೀನಿ. ಈಗ ಹೇಳಿದ ತಂಡ ದಯಮಾಡಿ ಅಂಕಣದಲ್ಲಿ ಬಂದು ಕೂತ್ಕೊಳ್ಬೇಕು. ಒಂದು ಸಾರಿ ಕರೆ ಕೊಡ್ತೀವಿ, ಆ ಕರೆಗೆ ಹೋಗೊಟ್ಟು ದಯಮಾಡಿ ಬರಬೇಕು. ಇಲ್ಲ ಈ ಒಂದು ಸೆಮಿಫೈನಲ್ ನ ಮೊದಲ ಪಂದ್ಯ, ಎರಡನೇ ಪಂದ್ಯದಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ. ಯಾವ ಟೀಮ್ ಬರಲ್ಲ ಆ ಟೀಮ್ ಜಲ್ದಿ. ಅಂಪೈರ್ ನಿರ್ಣಯ, ಕೊನೆಯ ನಿರ್ಣಯದಲ್ಲಿ ದಯಮಾಡಿ ಚರ್ಚಾಸ್ಪದ ಇಲ್ಲಿ ಬೇಡ. ಅಂಪೈರ್ಗಳ ನಿರ್ಣಯ ಕಡೆ ಗಮನ ಇರಬೇಕು. ಸ್ವಲ್ಪ ಫೈನಲ್ ಅದಲ್ಲ ಭಾಳ ನೋಡ್ದ ಯಾರು ಹೇಳೋರು ಯಾರು ಇಲ್ಲ. ಇನ್ನೊಬ್ಬ ಬಂದಿಲ್ಲ ಶಿವಪುರ ಸ್ವಾಮಿ. RG ಇದೊಂದು ತಂಡ, ಗದಗ ತಂಡ ಕೂಡ ತುಂಬಾ ಎಫರ್ಟ್ ಹಾಕಿ ನಮ್ಮ ಪ್ರಯತ್ನ ಮಾಡ್ತಿದೆ. ಇಲ್ಲಿ ಕಾರವಾರ ಯಾವಾಗಾದ್ರೂ ಕೂಡ ಮ್ಯಾಚ್ ಅಲ್ಲಿ ಬರ್ಬೋದು ಯಾವ ತಂಡ ಕೂಡ, ಯಾಕಂದ್ರೆ ಅಂತ ಮ್ಯಾಚ್ ಗಳು ನಾವು ನಿನ್ನೆ ದಿನ ಕೂಡ ನೋಡಿದೀವಿ. ಇವತ್ತಿನ ದಿನ ಅಂತ ಮ್ಯಾಚ್ ಆಗುತ್ತಾ ಅಂತ ಕಾರವಾರಲ್ಲಿ ಗದಗ್ನ ಶ್ರೀ ಶರಣಬಸವೇಶ್ವರ ತಂಡ ವರ್ಸಸ್ RG ಕಾಳಗಿ ತಂಡ. ಈಗ ಸಮಯದ ವ್ಯರ್ಥ ಮಾಡ್ತಾರೆ ಈಗ, ಯಾಕಂದ್ರೆ 15ರ ಅಂಕ, ಇವರು 7ರ ಅಂಕ, 8 ಅಂಕಗಳಿಂದ ಮುನ್ನಡೆ ಸತ್ತಿದ್ದಾರೆ. ಕೊನೆ 2 ನಿಮಿಷದಲ್ಲಿ ಇಲ್ಲಿ ಏನಾದ್ರು ಮಾಡ್ತಾರ ಮ್ಯಾಜಿಕ್? ಬೇಡ್ಕೊಳ್ತಿಲ್ಲ ಲಾಜಿಕ್, ಅವರು ಮಾಡಕ್ಕಾಗಲ್ಲ ಮ್ಯಾಜಿಕ್. ಯಾಕಂದ್ರೆ ಆ ರೀತಿಯಾಗಿ ಇಲ್ಲಿ ಆಟದಲ್ಲಿ ಪ್ರೋತ್ಸಾಹ ಕೊಡ್ತಾರೆ ನಮ್ಮ RG ತಂಡವರು. ಒಳ್ಳೆ ರೀತಿಯಾಗಿ ಈ ಅಂಕಗಳನ್ನ ಹೋಲ್ಡ್ ಮಾಡಿ ಅಡಿ ತಂಡ ಸಮೂಹದಿಂದ ಒಂದು ಪಾಯಿಂಟ್ ನ ಪಡ್ಕೊಂಡ್ರು ಇಲ್ಲಿ RG ತಂಡ. ಎಲ್ಲರ ಮನದಾಳದಲ್ಲಿ ಬರಬೇಕಾಗಿದ್ದು ಇವತ್ತಿನ ಈ ದೊಡ್ಡ ವೇದಿಕೆಗೆ ಕಬಡ್ಡಿ 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 ಅಂತ ಹದಿನಾರು 7 ದೋಡೆ ಲಾಸ್ಟ್ 1 ನಿಮಿಷದ ಪಂದ್ಯದಲ್ಲಿ
ಆರ್ಜಿ ತಮ್ಮ ಹಿಡಿತವನ್ನು ಬಿಟ್ಕೊಡ್ತಿಲ್ಲ ಅಲ್ಲಿ. ನಿನ್ನೆ ಹೇಳಿದ್ವಿ ಆರ್ಜಿ ತಂಡ ಒಂದು ರಫ್ ಮೊಸಳೆ ಬಿಗಿದ ತಂಡನ ಹಿಡಿತದಲ್ಲಿ ಇಟ್ಕೊಂಡಿದೆ ಅಲ್ಲಿ. ಒಳ್ಳೆಯ ರೀತಿಯಾಗಿ ಮತ್ತೊಂದು ಟ್ಯಾಕಲ್ ಅಲ್ಲಿ ಚೈನ್ ಮುಖಾಂತರ ಬರ್ತಾರೆ ಅಲ್ಲಿ. ಆದ್ರೆ ಚೈನ್ ಬಿಟ್ಟರು ಕೂಡ ತಂಡ ಬಿಟ್ಕೊಡ್ಲಿಲ್ಲ ಅಲ್ಲಿ. ಮುಂದಿನ ಒಬ್ಬ ಮಹಿಳೆ ಕ್ರೀಡಾ ಮಹಿಳೆ ಬಂದು ಕ್ಯಾಚ್ ಮಾಡ್ಕೊಂಡು ತಮ್ಮ ತಂಡಕ್ಕೆ ಮತ್ತೊಂದು ಅಂಕನ ಗಳಿಸ್ಕೊಳ್ತಾರೆ ಅಲ್ಲಿ. 8-18 ಇನ್ನು ಉಳಿದಿರುವ ಮ್ಯಾಚ್ ಅಲ್ಲಿ 8 ಅಂತ ಇಲ್ಲಿ 8-18 ನಂತರ ಕೊನೆ 1 ನಿಮಿಷ ಹೇಳಿದ್ವಿ. ಇನ್ನು ಮ್ಯಾಚ್ ಅಲ್ಲಿ ಉಳಿದಿಲ್ಲ ಇವ್ರು 8 ಗೆದ್ಕೊಂಡು ಬಿಡ್ತಾಳ. ದೊಡ್ಡ ಗಂಟು ಆರ್ಜಿ ತಂಡ. ಆರ್ಜಿ ತಂಡ ವಿಜೇತರಾಗಿದ್ದಾರೆ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಬೇಕು ಇವತ್ತಿನ ಚಪ್ಪಾಳೆ ಬರಬೇಕು. ಕಾರ್ಗಿ ಜನತೆ ಮಹಿಳೆಯರಿಂದ ಚಪ್ಪಾಳೆ ಬರಬೇಕು. ಮಹಿಳೆಯರಿಂದ ಚಪ್ಪಾಳೆ ಕೊಡಿ ಸ್ವಲ್ಪ.